ಈ ಎಲ್ಲ ವಿಚಾರವಾಗಿ ಈಗ ವಿಪಕ್ಷಗಳ ಕೆಲವೊಂದಷ್ಟು ಜನ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕಿರುವಂತಹ ಜಯ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಅವರು ಮಾತಾಡಿದ್ದಾರೆ. ಕೊನೆಗೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿದೆ. ನಮ್ಮ ದೇಶದ ಯುವ ಪೀಳಿಗೆಗೆ ಧನ್ಯವಾದಗಳು, ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. कल रात को 12 बजे प्रधानमंत्री जी ने एक वीडियो जारी करके पूरे देश को कहा कि पेपर लीक मामलों के लिए फास्ट ट्रैक कोर्ट बनाने के लिए सोमवार को संसद में एक कानून लाया जाएगा. प्रधानमंत्री जी का ये आश्वासन कितना खोखला और कितना झूठा है, ये कल ही साबित हो गया. 2024 में नीट का पेपर लीक हुआ था. उस वक्त इन्होंने कहा कि संजीव मुखिया नाम का एक आदमी इसका मास्टरमाइंड है. सरकार ने खूब तामझाम के साथ उसको गिरफ्तार किया. गिरफ्तार करने के 3 महीने के अंदर उसको सरकार ने बेल दिला दी. वो जेल से बाहर आ गया. उस पर मुकदमा चलने लगा. और कल आपको यकीन नहीं होगा, 1:30 बजे पीटीआई की खबर आई. ಇದು ಅರವಿಂದ್ ಕೇಜ್ರಿವಾಲ್ ಅವರ ಮಾತುಗಳು. ಈ ಹಿಂದೆ 2024ರಲ್ಲೂ ಕೂಡ ಇದೇ ರೀತಿ ನೀಟ್ ಅಕ್ರಮ ನಡೆದಿತ್ತು. ಅದರಲ್ಲಿ ಸಂಜಯ್ ಮುಖಿಯಾ ಅನ್ನೋ ಒಬ್ಬ ಹೆಸರು ತಂದಿದ್ರು, ಅವನನ್ನು ಅರೆಸ್ಟ್ ಕೂಡ ಮಾಡಿದ್ರು. ಆತನೇ ಕಿಂಗ್ ಪಿನ್ ಅಂತ ಹೇಳಿದ್ರು. ಆದರೆ 3 ತಿಂಗಳಲ್ಲಿ ಆತ ಬೇಲ್ ತಗೊಂಡು ಹೊರಗಡೆ ಬಂದ. ಅದಾದ ನಂತರ ಆತನ ವಿರುದ್ಧ ಇದ್ದಂಥ ಪ್ರಕರಣವೂ ಕೂಡ ವಜಾ ಆಯಿತು. ಆತ ಕ್ಲೀನ್ ಚಿಟ್ ಅನ್ನ ಪಡ್ಕೊಂಡ ಅನ್ನುವಂಥದ್ದನ್ನ ಕೂಡ ಕೇಜ್ರಿವಾಲ್ ಅವರು ಹೇಳ್ತಾ ಇದ್ರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಜೊತೆಗೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕಾಸುರರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆಗೆ ಸಂಪುಟ ಈಗಾಗಲೇ ಒಪ್ಪಿಗೆ ನೀಡಿದೆ. ತ್ವರಿತವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಒಂದು ವಿಲೇವಾರಿ ಆಗುತ್ತೆ. ಈ ಮಸೂದೆಯ ಒಂದು ಹೊಸ ಮಸೂದೆ, ಈ ಲಾ ಪ್ರಕಾರ ಕೆಲವೊಂದಷ್ಟು ಬದಲಾವಣೆಗಳನ್ನು ಏನು ತಂದಿದ್ದಾರೆ. 3 ತಿಂಗಳಲ್ಲಿ ತೀರ್ಪು ಪ್ರಕಟಿಸುತ್ತೆ ತ್ವರಿತ ನ್ಯಾಯಾಲಯ. ಅಂದರೆ ಈ ಫಾಸ್ಟ್ ಟ್ರ್ಯಾಕ್ ಕೋಡ್ಗಳನ್ನು ಏನು ಮಾಡ್ತಾರೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ಅದನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲಾಗ್ತಾ ಇದೆ. ಅಪರಾಧಿಗಳಿಗೆ 10 ಕೋಟಿ ದಂಡ, 10ಕ್ಕೂ ಹೆಚ್ಚು ವರ್ಷ ಜೈಲು ಶಿಕ್ಷೆ. ಸದ್ಯ 1 ಕೋಟಿ ದಂಡ ಮತ್ತು 5 ರಿಂದ 10 ವರ್ಷ ಜೈಲು ಶಿಕ್ಷೆಯ ಪ್ರಾವಿಷನ್ ಇದೆ. ಅದನ್ನು ಚೇಂಜ್ ಮಾಡಿ ಈಗ ಅದನ್ನು 10 ವರ್ಷಕ್ಕೂ ಮೇಲ್ಪಟ್ಟು ಶಿಕ್ಷೆ ಕೊಡಬಹುದು ಅನ್ನೋ ರೀತಿಯಲ್ಲಿ ಅದನ್ನು ತಿದ್ದುಪಡಿ ತಂದಿದ್ದಾರೆ. ಜೊತೆಗೆ ಅಪರಾಧಿಗಳಿಗೆ 10 ಕೋಟಿಯಷ್ಟು ದಂಡ ವಿಧಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಈ ಒಂದು ಹೊಸ ಕಾನೂನಿನ ಅಡಿಯಲ್ಲಿ. ಸೊ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾಯ್ದೆಗೆ ತಂದಿರುವಂಥ ತಿದ್ದುಪಡಿ ಇದು. ಒಂದು ಕಠಿಣ ಶಿಕ್ಷೆ ಮತ್ತು ದಂಡ ಪ್ರಮಾಣ ಹೆಚ್ಚಳ ಮಾಡಿದೆ. ತಪ್ಪಿತಸ್ಥರಿಗೆ ವಿಧಿಸುವಂಥ ಜೈಲು ಶಿಕ್ಷೆ ಏನು 5 ರಿಂದ 10 ವರ್ಷ ಇತ್ತಲ್ಲ, 5 ರಿಂದ 10 ವರ್ಷ, ಅದನ್ನು 10 ವರ್ಷಕ್ಕಿಂತ ಜಾಸ್ತಿ ಮಾಡಿದ್ದಾರೆ. ಈಗ ದಂಡದ ಮೊತ್ತ ಮೊದಲು 10 ಲಕ್ಷದಿಂದ 50 ಲಕ್ಷಕ್ಕೆ ಮಾತ್ರ ಸೀಮಿತವಾಗಿರ್ತಿತ್ತು. ಆದರೆ ಅದನ್ನು ಕೂಡ ಈಗ ಹೆಚ್ಚಳ ಮಾಡಿದ್ದಾರೆ. ಸೊ ಈ ಸೇವಾ ಸಂಸ್ಥೆಗಳೇನಿರುತ್ತಲ್ಲ, ಪರೀಕ್ಷೆ ನಡೆಸುವಂಥ ಒಂದು ಸೇವಾ ಸಂಸ್ಥೆಗಳು ಅಥವಾ ಯಾರು ಇದರಲ್ಲಿ ಭಾಗಿಯಾಗ್ತಾರೋ ಅಕ್ರಮದಲ್ಲಿ, ಅಂಥವ್ರಿಗೆ 1 ಕೋಟಿಯಿಂದ 5 ಕೋಟಿ ರೂಪಾಯಿವರೆಗೂ ಕೂಡ ದಂಡದ ಒಂದು ಮೊತ್ತವನ್ನು ಏರಿಕೆ ಮಾಡಲಾಗಿದೆ. ಅಕ್ರಮ ಎಸಗಿದ ಸೇವಾ ಸಂಸ್ಥೆಗಳ ಮೇಲೆ ಪರೀಕ್ಷಾ ನಿರ್ಬಂಧವನ್ನು ವಿಧಿಸಲಾಗುತ್ತೆ. ಈ ನಿರ್ಬಂಧದ ಅವಧಿ 4 ವರ್ಷಗಳಿಂದ 8 ವರ್ಷಗಳವರೆಗೂ ಕೂಡ ವಿಸ್ತರಣೆ ಆಗುತ್ತೆ. ಕಂಪನಿ ನಿರ್ದೇಶಕರು, ಅಧಿಕಾರಿಗಳು ಏನಾದರೂ ಶಾಮೀಲಾಗಿದ್ದರೆ ಅವ್ರಿಗೂ ಕೂಡ ಜೈಲು ಶಿಕ್ಷೆ ಆಗುತ್ತೆ. ಸೊ ಈ ರೀತಿಯಾಗಿ ಕೆಲವೊಂದಷ್ಟು ತಿದ್ದುಪಡಿಯನ್ನು ತಂದಿದ್ದಾರೆ. ನಾವು ಪ್ರತಿನಿಧಿ ಹರೀಶ್ ಹೇಳ್ತಾ ಇದ್ರು ಏನೆಲ್ಲ ಆಗ್ತಾ ಇದೆ ಇವತ್ತಿನ ಒಂದು ಬೆಳವಣಿಗೆಗಳು ಅಂತೇಳಿ. ಹರೀಶ್, ಒಂದು ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆ ಇವತ್ತಿನ ಒಂದು ಪ್ರಮುಖವಾದಂತಹ ಒಂದು ಸುದ್ದಿ. ಅದರ ಜೊತೆಗೆ ಈ ಕೆಲವೊಂದಷ್ಟು ಅಮೆಂಡ್ಮೆಂಟ್ ಅನ್ನು ತಂದಿರುವಂಥದ್ದು ಈ ಬಿಲ್ನಲ್ಲಿ. ಸೊ ಅದನ್ನು ಕ್ಯಾಬಿನೆಟ್ನಲ್ಲೂ ಕೂಡ ಈಗಾಗಲೇ ಅಂಗೀಕಾರವನ್ನು ಪಡೆದಿದ್ದಾರೆ. ನಾಳೆ ಬಹುಶಃ ಸೋಮವಾರದ ಹೊತ್ತಿಗೆ ಇದನ್ನು ಸಂಸತ್ನಲ್ಲೂ ಕೂಡ ಮಂಡಿಸುವಂಥ ಸಾಧ್ಯತೆ ಇದೆ. ಈ ಬಿಲ್ನಲ್ಲಿ ಇರುವಂಥ ಕೆಲವೊಂದಷ್ಟು ವಿಶೇಷತೆಗಳನ್ನು, ವಿಶೇಷ ಅಂಶಗಳ ಕಡೆ ನಾವು ಗಮನ ಹರಿಸ್ತಾ ಹೋದರೆ ಹರೀಶ್. ಹೌದು ರೆಹಮಾನ್, ಬಹು ಮುಖ್ಯವಾಗಿ ಕೇಂದ್ರ ಸರ್ಕಾರ ಅನೇಕ ಸುಧಾರಣಾ ಕ್ರಮಗಳನ್ನು ತರ್ತಾ ಇರುವಂತಹದ್ದು. ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಅನಂತರ ಸಾಕಷ್ಟು ಮಟ್ಟದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ರು. ಈಗ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ನಿಜವಾದಂಥ ಬದಲಾವಣೆ ಆಗಬೇಕಾಗಿದೆ. ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ಈಗ ಕೇಂದ್ರ ಸರ್ಕಾರ ಮುಂದಾಗಿರುವಂತಹದ್ದು. ಈಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಅಂತಂದ್ರೆ, ಈಗ ನೀಟ್ ಪರೀಕ್ಷೆಯಲ್ಲಿ ಏನಾದರೂ ಲೀಕ್ ಆಯಿತು, ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಯಿತು ಅಂತ ಸಂದರ್ಭದಲ್ಲಿ ಒಂದು ಕಡೆ ಸೋರಿಕೆ ಆಗದೆ ಇರೋ ತರ ಮುಂದೆ ನೋಡ್ಕೊಳ್ಳುವಂತಹದ್ದು ಒಂದು ಜವಾಬ್ದಾರಿ. ಆದರೆ ಇನ್ನೊಂದೆಡೆ ಅಚಾನಕ್ ಆಗಿ ಏನಾದರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂತಂದ್ರೆ, ಸೋರಿಕೆ ಮಾಡಿದವರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ತೆಗೆದುಕೊಳ್ಳುವಂತಹ ಕಾನೂನನ್ನ ಈಗ ಕೇಂದ್ರ ಸರ್ಕಾರ ತರ್ತಾ ಇರುವಂತಹದ್ದು. ಈಗ ಓರ್ವ ವ್ಯಕ್ತಿಯಿಂದ ಈ ಅಪರಾಧ ಆಯಿತು ಅಂತಂದ್ರೆ ಆತನಿಗೆ ಈ ಹಿಂದೆ 10 ಲಕ್ಷ ದಂಡ ವಿಧಿಸುವಂತಹ ಒಂದು ಕಾನೂನಿತ್ತು. ಈಗ 50 ಲಕ್ಷದವರೆಗೆ ದಂಡ ವಿಧಿಸುವಂತಹದ್ದು. ಒಂದು ಸಂಸ್ಥೆ ಈ ಕೆಲಸ ಮಾಡ್ತು ಅಂತಂದ್ರೆ ಅದನ್ನ 10 ಕೋಟಿಯವರೆಗೆ ಕೂಡ ದಂಡ ವಿಧಿಸುವಂತಹ ಕೆಲಸವನ್ನ ಏನು ಕಾನೂನನ್ನ ಈಗ ಕೇಂದ್ರ ಸರ್ಕಾರ ತರ್ತಾ ಇದೆ. ಜೊತೆಗೆ ಆ ಸಂಸ್ಥೆಯನ್ನ 8 ವರ್ಷಗಳ ಕಾಲ ನಿರ್ಬಂಧ ಹೇರುವಂತಹ ಕಾನೂನನ್ನ ಈಗ ತರ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಇದಿಷ್ಟೇ ಅಲ್ಲ, ಇಂತಹ ಕೇಸ್ಗಳು ಬಂದಂತ ಸಂದರ್ಭದಲ್ಲಿ ಆರೋಪಿಗಳನ್ನ ಯಾರ ವಿರುದ್ಧ ತನಿಖೆ ನಡೀತಾ ಇರುತ್ತೆ 2 ತಿಂಗಳ ಒಳಗಾಗಿ ತನಿಖೆ ಮುಗಿಬೇಕು ಅನ್ನುವಂತಹ ಕಾನೂನನ್ನ ತರ್ತಾ ಇದ್ದಾರೆ. ಈಗ 2 ತಿಂಗಳ ಒಳಗೆ ಸಿಬಿಐ ತನಿಖೆ ಮಾಡುತ್ತೋ ಅಥವಾ STF ತನಿಖೆ ಮಾಡುತ್ತೋ, ಯಾರೇ ತನಿಖೆ ಮಾಡಿದ್ರು ಕೂಡ 2 ತಿಂಗಳ ಒಳಗಾಗಿ ಅತ್ಯಂತ ವೇಗವಾಗಿ ತನಿಖೆಯನ್ನು ಮುಗಿಸಬೇಕು. ತನಿಖೆ ಮುಗಿದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅಂತಂದ್ರೆ, ಚಾರ್ಜ್ ಶೀಟ್ ಸಲ್ಲಿಕೆ ಆದ
ಆದ 3 ತಿಂಗಳ ಒಳಗಾಗಿ ನ್ಯಾಯಾಲಯಗಳು ಈ ಒಂದು ಪ್ರಕರಣದ ವಿಚಾರಣೆಯನ್ನು ಮುಗಿಸಿ ತಪ್ಪಿತಸ್ಥರೋ ಅಲ್ವೋ ಅನ್ನುವಂತಹ ತೀರ್ಪನ್ನು ಕೊಡಬೇಕು. ಯಾವ ವಿಚಾರಣಾಧೀನ ನ್ಯಾಯಾಲಯ ತೀರ್ಪನ್ನು ಕೊಡುತ್ತೆ, ತೀರ್ಪು ಕೊಟ್ಟಂತಹ 30 ದಿನಗಳ ಒಳಗಾಗಿ ಮೇಲ್ಮನವಿಯನ್ನ ಯಾರಾದರೂ ತಪ್ಪಿತಸ್ಥರು ಸಲ್ಲಿಸಬೇಕಾಗತ್ತೆ. ಒಂದ್ ವೇಳೆ ಮೇಲ್ಮನವಿಯನ್ನು ಸಲ್ಲಿಸಲಿಲ್ಲ ಅಂತಂದ್ರೆ ಮತ್ತೆ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಜೊತೆಗೆ ಬಹುಮುಖ್ಯವಾಗಿ ಈಗ ಮೇಲ್ಮನವಿ ಸಲ್ಲಿಕೆ ಆಯಿತು, ಹೈಕೋರ್ಟ್ಗೆ ಸಲ್ಲಿಕೆ ಆಯಿತು ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಆಯಿತು ಅಂತ ಅನ್ಕೊಂಡ್ರು ಕೂಡ ನಂತರ 3 ತಿಂಗಳ ಒಳಗಾಗಿ ಹೈಕೋರ್ಟ್ ತನ್ನ ಮೇಲ್ಮನವಿ ಅರ್ಜಿಯನ್ನ ವಿಚಾರಣೆಯನ್ನ ಮಾಡಿ ತೀರ್ಪನ್ನ ಕೊಡಲೇಬೇಕಾದಂತಹ ಕಾನೂನನ್ನ ಈಗ ತಂದಿರುವಂತದ್ದು. ಹಾಗಾಗಿ ಸಾಕಷ್ಟು 1 ವರ್ಷದ ಒಳಗೆ ಎಲ್ಲವೂ ಕೂಡ ಪ್ರೊಸೆಸ್ ಮುಗಿದು ಹೋಗುತ್ತೆ. 2 ತಿಂಗಳ ತನಿಖೆ, 3 ತಿಂಗಳ ಕಾಲ ಕೋರ್ಟ್ ನಲ್ಲಿ ವಿಚಾರಣೆ, ನಂತರ ಮೇಲ್ಮನವಿಯನ್ನ ಸಲ್ಲಿಸಿದೆ ಅದರಲ್ಲಿ ಮತ್ತೆ 3 ತಿಂಗಳ ಒಳಗಾಗಿ ಎಲ್ಲವೂ ಕೂಡ ವಿಚಾರಣೆ ಮುಗಿದು ಹೋಗಬೇಕು. ಈ ರೀತಿಯಾದಂತಹ ಒಂದು ಕಾನೂನನ್ನ ಈಗ ಕೇಂದ್ರ ಸರ್ಕಾರ ತಂದಿರುವಂತಹದ್ದು ಕಠಿಣಾತಿ ಕಠಿಣ, ಅಷ್ಟೇ ಪ್ರಮಾಣದಲ್ಲಿ ದಂಡ, ಅಷ್ಟೇ ಪ್ರಮಾಣದಲ್ಲಿ 10 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸುವಂತಹ ಕಾನೂನನ್ನ ಈಗ ತರಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ರೆಹಮಾನ್. ಎಸ್ ಹರೀಶ್, ಹಾಗೆ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂದೆ ಪಾಕ್ ಪ್ರಚೋದನೆ ಇದೆ ಅಂತ ಹೇಳಿ ದೆಹಲಿ ಕೇಂದ್ರ ಡಿಸಿಪಿ ರೋಹಿತ್ ರಾಜ್ಬೀರ್ ಅವರು ಮಾಹಿತಿ ನೀಡಿದ್ದಾರೆ. ಈ ಲಾಠಿ ಚಾರ್ಜ್ ಬಗ್ಗೆ ಪಾಕ್ ಜಾಲತಾಣಗಳಲ್ಲೂ ಕೂಡ ಸುಳ್ಳು ಸುದ್ದಿ ಹಬ್ತಾ ಇದೆ. 400ಕ್ಕೂ ಅಧಿಕ ಜಾಲತಾಣಗಳ ನಕಲಿ ಖಾತೆಗಳಿಂದ ಕುಮ್ಮಕ್ಕು ನೀಡಲಾಗ್ತಾ ಇದೆ ಅಂತ ಹೇಳಿದರು. हमारी जांच में यह भी सामने आया कि पाकिस्तान से चलाए जा रहे कुछ सोशल मीडिया अकाउंट्स फेक कंटेंट फैला रहे हैं. दिल्ली पुलिस संबंधित एजेंसियों के एक साथ मिलकर ऐसे और अकाउंट्स की पहचान करने पर लगातार काम कर रही है. ऐसे 400 से अधिक हैंडल्स की अब तक पहचान कर ली गई है और उन्हें AI जनरेटेड कंटेंट, डीफेक वीडियो, एडिटेड तस्वीरें और प्रदर्शन से जुड़ी अन्य झूठी सामग्री फैलाने के कारण ब्लॉक किया गया है. दोस्तों, आज ऐसे ही कुछ हैंडल्स ऑपरेशन सिंदूर के दौरान भी फेक इंफॉर्मेशन फैलाने में सक्रिय पाए गए थे. इन सोशल मीडिया अकाउंट्स ने कई वरिष्ठ अधिकारियों के आधिकारिक बयानों को एडिट करके और विजुअल कंटेंट के साथ छेड़छाड़ करके लोगों को गुमराह करने की कोशिश की.